ಪ್ರಧಾನವಾಗಿ. ಯಾಕೆಂದ್ರೆ ಒಂದೊಂದು ಮಂತ್ರಗಳ ಒಂದೊಂದು ಪದಗಳ ಅರ್ಥಗಳನ್ನು ಕೂಡ ನಾವು ವಿಶೇಷವಾಗಿ ವಿಚಾರ ಮಾಡ್ತಾ ಹೋದ್ರೆ ಜೀವನವೇ ಸಾಕಾಗೋದಿಲ್ಲ. ಒಟ್ಟು ಅದರ ಸಾರವನ್ನ ಹೇಳೋದು ಅಂತಾದ್ರೆ ಸ್ವತಂತ್ರೋ ಭಗವಾನ್ ವಿಷ್ಣು, ಉಳಿದವರೆಲ್ಲರೂ ಅಸ್ವತಂತ್ರ, ಅವನೊಬ್ಬನೇ ಸ್ವತಂತ್ರ. ಸ್ವತಂತ್ರನಾದ ಆ ಭಗವಂತನಿಂದಲೇ ನಾವು ಬದುಕಿದ್ದೇವೆ. ನಮ್ಮ ಇರುವಿಕೆ ಅಸ್ತಿತ್ವ ಅಷ್ಟೇ ಅಲ್ಲ, ಪ್ರತಿಯೊಂದು ಕರ್ಮಗಳು ಕೂಡ ಅವನಿಂದಲೇ ನಡೀತದೆ. ಈ ಎಚ್ಚರ ಮಾತ್ರ ಯಾವಾಗಲೂ ಇರಬೇಕು. ಇದ್ದು ಆ ಮೂಲಕವಾಗಿ ನಾವು ಭಗವಂತನ ಚಿಂತನೆಯನ್ನ ಮಾಡ್ತಾ ಕರ್ಮಗಳನ್ನ, ಭಗವತ್ಪರವಾದ ಕರ್ಮಗಳನ್ನೇ ಮಾಡ್ತಾ ಇರಬೇಕು. ಇದನ್ನೇ ಕುರು ಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಅಂತ ಈ ಬೃಹತಿ ಸಹಸ್ರ ಮಂತ್ರದ ಒಟ್ಟು ಸಾರವನ್ನೇ ಮಧ್ವಾಚಾರ್ಯ ನಮಗೆ ಆ ಒಂದು ಲೈನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಿನ್ನ ವಿಹಿತವಾದ ಕರ್ಮ ಏನಿದೆ ಅದನ್ನು ಮಾಡ್ತಾ ಇರಬೇಕು. ಮಾಡುವಾಗ ಪ್ರತಿಯೊಂದು ಕರ್ಮ ಮಾಡುವಾಗಲೂ ಭಗವಂತನ ಎಚ್ಚರಿಕೆ ಇರಬೇಕು. ಇದನ್ನು ಭಗವಂತನಿಂದ ಆಗ್ತಾ ಇದೆ, ಅವನೇ ನನ್ನೊಳಗೆ ಕೂತು ಅವನ ಕೆಲಸವನ್ನು ಅವನೇ ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ತಿಳಿದು ಮಾಡಬೇಕು ಅಂತನ್ನೋದೇ ಈ ಮಂತ್ರಗಳ ಸಾರ. ಅಂತಹ ವಿಶೇಷವಾದ ದೊಡ್ಡ ಮಂತ್ರ, ದೊಡ್ಡ ಹೋಮ, ಅದನ್ನ ನಮ್ಮ ಭಕ್ತರು ಮಾಡಿದ್ದಾರೆ. ಅವರ ಮೂಲಕವಾಗಿ ನೋಡಿ ಭಗವಂತ ಅದನ್ನು ಸ್ವೀಕಾರ ಮಾಡಿದ್ದಾನೆ.